ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. ಆ ಎವಿ ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಕೊನೆವರೆಗೂ ರಿಲೀಸ್ ಆಗಿ ಆಫ್ಟರ್ ರಿಲೀಸ್ ಕೂಡ ಆ ಒಂದೆಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಆ ಒಂದು ಸಣ್ಣ ಎ ವಿಯಲ್ಲಿ 10 ಮಿನಿಟ್ಸ್ ಎ ವಿಯಲ್ಲಿ ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು, ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಸಿನಿಮಾ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊತು ನಮಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 ಮಂತ್ಸ್ ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10 ರಿಂದ 12 ದಿನ ಅಂತೂ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವಿನುಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡ್ನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್ಬ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ಅವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ, ಆಮೇಲೆ ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಕುಣಿ, ಸಂತೋಷ್ ಬಿಲ್ಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ಬಾಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಆಮೇಲೆ ಸಿಂಗರ್ಸು ಮಾನಸ ಹೊಳ್ಳ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾರ್ಡಿನರಿ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗಿಂದ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವರಸ ನಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚ್ಗೆ ಬಂದಿದ್ದರು, ಮತ್ತು ಇವತ್ತು 25 ಡೇಸ್ ಸೆಲೆಬ್ರೇಷನ್ಗೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವೀಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಳನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರುಮುಗ ರವಿಶಂಕರ್, ಡಾರ್ಲಿಂಗ್ ಕೃಷ್ಣ, ಆಮೇಲೆ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್ ಅವರು ಪೋಷಕ ನಟರು. ಅದಾದಮೇಲೆ ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸನ್ನು ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು, ಹೀಗೆ ಹಲವಾರು ನಮಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡಿದ್ರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವಲ್ಲೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವಲ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾಯಿದ್ದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನು ಮೀರಿ ಈಗ ರನ್ ಆಗ್ತಿರೋದು ಭಾಳ ಖುಷಿ ಆಗ್ತಾಯಿದೆ. ನಿಜವಲ್ಲೂ ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರನ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮಗೆ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನ್ ಹಾಸನ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಟೀಸರ್ ಲಾಂಚಿಂದ ಇಲ್ಲಿವರೆಗೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ.
ಸೊ ಒಂದು ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಸೊ ಅಭಯ್ದು ಒಂದು ಸಿನಿಮಾ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಅದ್ರ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟರಲ್ಲೇ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾ ಇದೆ. ಸೊ ನಿಮ್ಮ ಜೊತೆ, ಯಾಕಂದರೆ ಆ್ಯಕ್ಚುಲಿ ಅಭಯ್ ತುಂಬಾ ಕಂಫರ್ಟಬಲ್ ಆರ್ಟಿಸ್ಟು. ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಶಾರ್ಟ್ ಸ್ಟಾರ್ಟ್ ಆಗಬೇಕು ನನಗೆ. ಸೊ ಅವ್ರು ಕರೆಕ್ಟಾಗಿ 6:30 ಬಂದು ಮೇಕಪ್ ಹಾಕ್ಕೊಂಡು 6:30 ರೆಡಿ ಇರೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟು ಅವರು. ನಾನು ಏನೇ ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯಿತು. ಅಭಯ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನು ಅಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 days ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಮ್ಮ ಸಿನಿಮಾ ನೋಡೋದಂತ ಎಲ್ಲರಿಗೂ, ನೋಡದೇ ಇರೋರು ಕೂಡ ಈಗ 100% ನೋಡ್ರಿ ಸಿನಿಮಾನ. ಹಾಗೆಯೇ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್, ಸ್ಪೆಷಲ್ ವೆಲ್ಕಮ್ ಟು ಯು. ಪ್ರತಿಯೊಬ್ಬರು ಆರ್ಟಿಸ್ಟು, ಟೆಕ್ನಿಷಿಯನ್ಸು ಹಾಗೂ ಹಿಂತೆರೆಯಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಪಿಕ್ಚರ್ಗೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಪಿಕ್ಚರ್ ಜರ್ನಿ ಐ ಥಿಂಕ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲಿ ಮಟ್ಟ ಮಾತಾಡಿದ್ದೀನಿ, ಎಲ್ಲಾನು ಹಿಂದಿನ ಪ್ರತಿಯೊಂದು ವಿಷಯ ಮಾತಾಡಿದ್ದೇನೆ. ಪಿಕ್ಚರು ಒಂದು ಕನಸು. ಆ ಕನಸು ನೆನೆಸಾಗಬೇಕಂದ್ರೆ ಜನ ಪಿಕ್ಚರ್ ನೋಡಿದಾಗೆ ಅದು ನೆನೆಸಾಗೋದು. ಸೊ ಈ ಕನಸನ್ನ ನೆನೆಸಾಗಿದೆ ಅಂಥೇಳಿ ಇಲ್ಲಿ ಮಟ್ಟ ನನಗೆ ಅನಿಸಿದೆ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಚಿತ್ರಗಳನ್ನು ಮಾಡಬೇಕನ್ನೋಂಥ ಹುಮ್ಮಸ್ ಇಟ್ಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಈ ಮಾತಾಡೋಕ್ಕೆ ಮಾತಿಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒಕೇಶನ್. ಪ್ರತಿಯೊಂದು ಏನು ಇಲ್ಲಿ ಮಟ್ಟ ನಡೆದಂಥ ಏನು ಪ್ರೊಡಕ್ಷನ್ ಇರಲಿ, ಪ್ರೀ ಪ್ರೊಡಕ್ಷನ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಇರಲಿ, ರಿಲೀಸ್ ಇರಲಿ, ಪಬ್ಲಿಸಿಟಿ ಸೆಕ್ಷನ್ ಇರಲಿ, ಪ್ರತಿಯೊಂದು ನಾನು ನೋಡ್ಕೊಂಬಂದಿದ್ದೇನೆ. ಐ ಆಮ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಐ ವಾಸ್ ನಾಟ್ ವೆಲ್, ಸೊ ಐ ಕೇಮ್ ಡೌನ್ ಟುಡೇ ಇನ್ ದ ಮಾರ್ನಿಂಗ್. ಥ್ಯಾಂಕ್ ಯು ಎವ್ರಿ ಒನ್. ಐ ಕ್ಲೋಸ್ ಅಪ್ ದಿ ಟಾಪಿಕ್ ಅಟ್ ದಿ ಎಂಡ್ ಆಫ್ ದಿ ಥಿಂಗ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೇದಿಕ್ ಅವರೇ. ಸೊ ಮೊನ್ನೆ ಕಾಲ್ ಮಾಡಿದ್ರು ಈ ಥರ 25 days ಇದೆ ಅಂತ ಹೇಳಿದ್ರೆ, ನನ್ನ ಡೈರೆಕ್ಷನ್ ಯಾರ್ದು ಅಂತ ಕೇಳಿದೆ. ನಾವೆಲ್ಲ ಮಾಸ್ಟರ್ನ ಚಿಕ್ಕದಿರೋಂಗೆ ನೋಡಿಕೊಂಡು ಬೆಳೆದಿರೋರು. ಅವ್ರ ಫೈಟ್ ಹೇಳಿದ್ರೆ ತುಂಬ ಇಷ್ಟ. ಇವತ್ತು ಅವ್ರ ಡೈರೆಕ್ಷನ್ 25 days ಆಗಿದೆ. ಇದು 100 days ಆಗಲಿ. ಇದರಲ್ಲಿ ನಟಿಸಿರುವ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಿಗಿನಿಂಗಿಂದ ನಮ್ಮ ಜೊತೆ ಇದ್ದಾರೆ ರವಿಚಂದ್ರ. ಅದನ್ನೇ ಹೇಳ್ಬೇಕು ಅಂತ ಇದೆ. ಸೊ ಮಾಸ್ಟ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ನಮ್ಮನ್ನು ಕರಿತಾನೆ ಇರ್ತಾರೆ. ಅದು ಈ ಸಿನಿಮಾಲಿ ಕೆಲಸ ಕೊಡಲಿಲ್ಲ ಅಷ್ಟೇ. ಎಲ್ಲಿ ಈಗ ಮುಂದಿನ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಕೊಡಬೇಕು. ಓಕೆ. ಸೊ ಒಂದು ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಈಸ್ ಎ ಲೆಜೆಂಡ್. ಅವ್ರ ಡೈರೆಕ್ಷನ್ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ 25 days ಒಂದು ಸಿನಿಮಾ ಈ ಟೈಮಲ್ಲಿ ಓಡೋದು ಅಂದರೆ ಇದು 100 days ಓಡೋ ಲೆಕ್ಕನೇ ಇದು. ಯಾಕಂದರೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಏನು ಎಷ್ಟು ಪ್ರಾಬ್ಲಮಲ್ಲಿ ಇದೆ ಅಂತ. ಬಟ್ ಅಂಥದ್ರಲ್ಲಿ 25 days ಓಡೋದು ಇಟ್ಸ್ ಜಸ್ಟ್ ಲೈಕ್ 100 days ಅಂತ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಈ ಸಿನಿಮಾ ನೀವು ನನಗೆ ತೋರಿಸಿದ್ರಿ, ನಾನು ಆವಾಗಲೇ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತಂದೆ. ಆ್ಯಂಡ್ ಒಂದು ಖುಷಿ ಅಂತಂದರೆ ನಮ್ಮ LCC ಟೀಮ್, ಕ್ರಿಕೆಟ್ ಟೀಮ್ ಇದೆ ನಮ್ಮದು. ಮಾಸ್ಟರ್ನ ಒಂದು ಟೀಮ್ ಕ್ಯಾಪ್ಟನ್, ನಾನೊಂದು ಟೀಮ್ ಕ್ಯಾಪ್ಟನ್, ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಟೀಮ್ ಕ್ಯಾಪ್ಟನ್. ಸೊ 3 ಟೀಮ್ನ ಸೇರಿಸಿ ಎಲ್ಲರನ್ನೂ ಒಂದು ಆಡಿಸಿರೋದು ಅಂತಲೇ ಬರ್ತಾ ಇದೆ, ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಭಾಳ ಸಾರಿ ವಾಟ್ ಟು ಡೂ ಟು ಮೇಂಟೈನ್ ಮೈ ಫಿಸಿಕ್. ಸೊ ಅದು ಎಲ್ಲರಿಗೂ ಅವಕಾಶ ಕೊಟ್ಟರು. ಅದು ನನಗೆ ಭಾಳ ಖುಷಿ ಆಯಿತು. ಅಂದರೆ ಹೊಸ ಪ್ರತಿಭೆಗಳನ್ನ ತರ್ತಾ ಇರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ 25 days ಆಗಿರೋದು ನನಗೆ ಇನ್ನೂ ಖುಷಿ ಇದೆ. ಅದು ನಮ್ಮ LCC ಹುಡುಗರು ಎಲ್ಲರೂ ಸೇರಿ ಒಂದು 25 days ಮಾಡಿದ್ದಾರೆ, ನನಗೆ ಭಾರಿ ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಜೊತೆ ಒಂದು ಮ್ಯಾಚ್ ಆಡಿದರು ದುಬೈಲಲ್ಲ, ರೈಟ್.
ಸೊ ಗುಡ್ ಹ್ಯೂಮನ್ ಬೀಯಿಂಗ್, ಉತ್ತರ ಕರ್ನಾಟಕ, ಅದೊಂದು ಭಾರಿ ಖುಷಿ ಇದೆ. ಆ್ಯಂಡ್ ಪ್ರಶಾಂತ್ ಸರ್, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಈ ಟೈಮಲ್ಲಿ 25 ಡೇಸ್ ಆಗೋದು ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಸೊ ನಿಮ್ಮಂಥ ನಿರ್ಮಾಪಕರು ಇನ್ನೂ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅನ್ನದಾತರು ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಸೆಕೆಂಡ್ ಸಿನಿಮಾ ಅನೌನ್ಸ್ ಮಾಡ್ತಾರೆ, ಅದು ಕೂಡ 25 ದಿವಸ ಓಡಲಿ. ಯಾಕಂದರೆ ಈಗ 25 ದಿವಸ ಓಡಿದೇ ಹೆಚ್ಚು, 100 ದಿವಸ ಓಡ್ದಂಗೆ ಲೆಕ್ಕ. ಅಫ್ಕೋರ್ಸ್ ಕಮಾನ್ ಮಾಸ್ಟರ್, 100 ದಿವಸ ಓಡಲೇ, ಬಟ್ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಹಾಗೆ 25 ಡೇಸ್ ಫಾರ್ ನಿರ್ಮಾಪಕರಿಗೆ ಸೇಫ್ ಆಗಲಿಕ್ಕೆ. ಸೊ ಮಾಸ್ಟರ್ ಮಾಡೋ ಸಿನಿಮಾಗಳು 100 ದಿವಸ ಓಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇವರು ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅನಿಲ್ ಅಂತ ಫಸ್ಟು ಮನೆಯೊಳಗಡೆ ಎಂಟ್ರಿ ಆಗುತ್ತೆ ಒಂದು ಪಾತ್ರ. ಓಹೋ, ಏನು ಇಷ್ಟು ದೊಡ್ಡ ಮನೆ ಕಟ್ಟಿದೆ, ಹಾಂ ಈ ಕಾಡಲ್ಲಿ ಅಂತ ಒಂದು ಪಾತ್ರ ಬರುತ್ತೆ. ತೆಗಿಯೋ ಬೀಗ ಅಂತ ಹೇಳ್ತಾರೆ, ಒಂದು ರೂಮ್ ಬೀಗ ತೆಗ್ಸಕ್ಕೆ ಬರ್ತಾರೆ ಆ ಪಾತ್ರ. ಆ ಒಂದು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಫುಲ್ ಸಿನಿಮಾದಲ್ಲಿ ಇವರೇ ವಾಯ್ಸ್ ಕೊಟ್ಟಿರುತ್ತೆ. ಥ್ಯಾಂಕ್ ಯು ಮಾಸ್ಟರ್ ಜಿ. ರವಿಚೇತನ್ ಸರ್ ಹೇಳ್ದಂಗೆ ಮಾಸ್ಟರ್ ಲೆಜೆಂಡ್ ಯಾವಾಗಲೂ. ಮಾಸ್ಟರ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಡೆಡ್ಲಿ ಕಿಲ್ಲರ್ ಸಿನಿಮಾ 25 ದಿನ ಓಡಿರೋದು ತುಂಬ ಖುಷಿ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ 25 ದಿನ ಓಡಬೇಕಂದ್ರೆ ಅದು 100 ಡೇಸ್ ಓಡ್ದಷ್ಟೇ ಲೆಕ್ಕ. ಆಲ್ಮೋಸ್ಟು ನಾನು ಅಭಯ್ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಫಸ್ಟ್ ಟೈಮ್ ಡೆಡ್ಲಿ ಕಿಲ್ಲರ್ 25 ದಿನ ಪೂರೈಸಿದೆ, ಒಳ್ಳೆಯದಾಗಲಿ. ಇದು ನಿನಗೆ ಸೆಕೆಂಡ್ ಇನ್ನಿಂಗ್ಸ್. ಇನ್ನು ಮುಂದೆ ಹೊಸ ಹೊಸ ಅವಕಾಶಗಳು ಬರಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡು, ಒಳ್ಳೆಯದಾಗಲಿ ಅಭಯ್. ಹಂಗೆ ಮಾಸ್ಟರ್ ಜಿ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನ ರೆಡಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಪ್ರಶಾಂತ್ ಸರ್ ನಿರ್ಮಾಪಕರಾಗಿ ಕಾಲಿಟ್ಟಿದ್ದೀರಾ, ಫಸ್ಟ್ ಸಿನಿಮಾದಲ್ಲೇ 25 ಡೇಸ್ ಆಗಿದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸುನಿಲ್, ಲೋಕೇಂದ್ರ ಸೂರ್ಯ, ಅವಿ, ರಾಜು ಕಲ್ಕುಣಿ, ತುಂಬ ಜನ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿನು ಮನಸ್ಸು, ಮಲ್ಲಿಕಣ್ಣ ಎಲ್ರಿಗೂ ಒಳ್ಳೆಯದಾಗಲಿ. ಎಂಟೈರ್ ಡೆಡ್ಲಿ ಕಿಲ್ಲರ್ ಟೀಮ್ಗೆ ಒಳ್ಳೆಯದಾಗಲಿ. ಮೊದಲಿಗೆ ಎಲ್ಲ ಪತ್ರಿಕೋದ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಮೇಡಮ್, ನೀವು ಕೇಳಿದ್ರಿ ಎಷ್ಟು ಖುಷಿ ಇದೆ ಅಂಥೇಳಿ. ಮನಸ್ಸಿಂದ ಹೇಳ್ತಿದ್ದೀನಿ, ಒಂದು 50% ಖುಷಿ ಇದೆ ಮೇಡಮ್. ಮೈಕ್ ಹೈಟ್ ಮಾಡಿ ಸರ್. ಯಾಕೆ ಅಂತಂದರೆ ಒಂದಿಷ್ಟು ವರ್ಷಗಳ ನಾನು ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ಬರು ವ್ಯಕ್ತಿ ಅಭಯ್ ವೀರ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೊಂದು ಮಾತು ಹೇಳ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿ ಇರ್ತೀರಿ ಅಂತ ಹೇಳಿ ಬಂದಿದ್ದೆ. ಬಟ್ ಅವರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿದ್ದಾರೆ. ನಮ್ಮ ದರ್ಶನ ಮುಂದೆ ನಾವು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು. ನಾವು ಒಂದು ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನು ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ, ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದರದ್ದು ಒಂದು ಸಕ್ಸಸ್ ಮೀಟ್ಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜು ವಧೆಗಳು ಅಂತಾರೆ, ಅಂದರೆ ಒಂದಿಷ್ಟು ಇದ್ದಾವೆ. ನಮಗೂ ಎಲ್ಲ ಇದ್ದರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ.
ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿದಂಥ ನನಗೆ ತುಂಬ ಒಂದು ಇಂಡಸ್ಟ್ರೀಲಿ ಒಬ್ಬ ಗಾಡ್ ಫಾದರ್ ಆಗಿ ಆ್ಯಂಡ್ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡದವನು ಅಥವಾ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡ್ದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ಫಸ್ಟು ನನಗೆ ಹೇಳಿದ್ದು ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು. ಅದಕ್ಕೆ ನಿನ್ನ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ. ಆ್ಯಂಡ್ ನನಗೆ ಹೇಳ್ಕೊಡಿ, ನಾನು ಮುಂದೆ ಬರೀ ಒಂದು ಸಿನಿಮಾ ಮಾಡಿ ಹೋಗೋಣಲ್ಲ ನಾನು. ಸೊ ಥ್ರೂ ಔಟ್ ಜರ್ನಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಹಾಗೆ ಪ್ರತಿದಿನ ಶೂಟಿಂಗಲ್ಲೂ ಅಷ್ಟೇ ನಮ್ಕಿನ ಮಾಸ್ಟರ್ ಹೇಳಿದ್ರು, ನಾವು ಬೇಗ ಬರ್ತೀವಿ, ನಮ್ಕಿನ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದರೆ, ನಮಗೆ ಹೇಳೋಕ್ಕೆ ಒಂದು ಸಾಲಲ್ಲ, ಈ ಒಂದು ಈವೆಂಟೇ ಸಾಲಲ್ಲ. ನಮಗೆ 14 ವರ್ಷದಲ್ಲಿ ನಾನು ಮಾಡಿದಂಥ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದಿಷ್ಟು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು. ಸೊ ಅಲ್ಲೂ ಮಾಸ್ಟರ್ ಬಂದು ನಮಗೆ ಫೈಟ್ ಹೇಳ್ಕೊಟ್ಟಿದ್ರು. ಆ್ಯಂಡ್ ನೀವು ನೋಡ್ದಂಗೆ ಒಂದು ಆ್ಯಕ್ಷನ್ ಅಥವಾ ಸಸ್ಪೆನ್ಸು ನಿಮ್ಗೆ ಯಾವ ಜಾನರಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತರು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹೊಸ ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮಾಸ್ಟರ್ಜಿ. ಈ ಜರ್ನಿ, ಡೆಡ್ಲಿ ಕಿಲ್ಲರ್ ಜರ್ನಿಲಿ ನನಗೆ ಸ್ನೇಹಿತರಿದ್ದಾರೆ. ಸುನೀಲ್ ಬಾಳ್ಡ್ರ್ ಆಗ್ಬೋದು, ಲೋಕೇಂದ್ರ ಸೂರ್ಯ ಅವರು ಆಗಿರ್ಬೋದು, ಸಂತೋಷ್ ಆ್ಯಂಡ್ ರಂಜನ್ ಬಂದರು. ರಂಜನ್ ಅವ್ರ ಬಗ್ಗೆ ಹೇಳಬೇಕು. ನಾನು 15 ವರ್ಷದ ಫ್ರೆಂಡ್ಶಿಪ್ಪು. ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಟ್ ಆಫ್ ಮಾಡೋನು ಅವನು. ನಾವು ಸಿನಿಮಾ ಏನೇನು ಪ್ಲ್ಯಾನ್ ಮಾಡುವಾಗ, ಇಲ್ಲ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು, ನೀವು ಇಷ್ಟರಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು, ಇಷ್ಟೇ ಥಿಯೇಟ್ರ್ಗಳು ಮಾಡಬೇಕು. ಅವನೊಂದು ಗೈಡೆನ್ಸ್ ತುಂಬ ಇದೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅವ್ರ ವೈಫು, ಅವ್ರಿಗೂ ತುಂಬ ಧನ್ಯವಾದಗಳು ತಂಗ್ಯವ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮಗೆ ನಮ್ಮ ಸಿನಿಮಾ ಅಂದರೆ ಅವ್ರ ಸಿನಿಮಾ ಅಂದ್ಕೊಂಡು ನಮ್ಮ ರಾಗಿಣಿ ಮೇಡಮ್ ಅವ್ರು ಬಂದು ನಮಗೆ ಟ್ರೇಲರಲ್ಲಿ ಆಗ್ಬೋದು, ನಮಗೆ ಹುಬ್ಳಿಗೆ ಬಂದಾಗ ನನಗೆ ಪ್ರಮೋಷನಲ್ಲಿ ಆಗ್ಬೋದು, ಅವರೇ ಫೋನ್ ಮಾಡಿ ಏನಾದ್ರು ಇದ್ದರೆ ಹೇಳು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ, ಆಮೇಲೆ ಇವತ್ತು ಒಂದು ಸರಿ ಕಾಲ್ ಮಾಡಿ, ಮೇಡಮ್ ಈ ಥರ ಇಟ್ಕೊಂಡಿದ್ದೀವಿ 29th ಅಂದಾಗ, ಅವ್ರ ಸಿನಿಮಾ ರಿಲೀಸ್ ಇದ್ದರು, ಅವರು ತುಂಬ ಪ್ರಮೋಷನಲ್ಲಿ ಎಲ್ಲ ಓಡಾಡಬೇಕಾಗಿದೆ. ಅಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಟೀಮ್ಗೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ರವಿ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅವತ್ತು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಭಯ್, ಏನೂ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಉತ್ತರ ಕನ್ನಡದವ್ರು, ನಂದು ಯಾವತ್ತೂ ಸಪೋರ್ಟ್ ಇರುತ್ತೆ ಅಂತ ಅವತ್ತು ಹೇಳಿದರು. ಆ್ಯಂಡ್ ಎಲ್ಲ ಮಾಧ್ಯಮದವ್ರು ಇದಿರಲ್ಲ, ಇಷ್ಟೆಲ್ಲ ಕಾರಣ, ಇಷ್ಟು 25 days ಜನರಿಗೆ ತಲುಪಿಸೋಕ್ಕೆ ಮೇನ್ ಕಾರಣ ಎಲ್ಲ ಮಾಧ್ಯಮದವರು, ಎಲ್ಲ ಹಿರಿಯರಿಗೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂತ ನನಗೆ ಸಪೋರ್ಟ್ ಕೊಡ್ಕೊಂಬಂದಿದ್ರಿ. ಎಲ್ಲೇ ಪಾಪ ಒಂದು ಹಳ್ಳಿಯಿಂದ ಹುಡುಗ ಬಂದಿದ್ದಾನೆ ಮಾಡ್ತದೇನೆ ಅಂದಾಗ ಅವತ್ತು ಸಪೋರ್ಟ್ ಕೊಟ್ಟಿದ್ರಿ, ಇವತ್ತು ಸಪೋರ್ಟ್ ಕೊಡ್ತಿದ್ರಿ, ಮುಂದೆನೂ ಸಪೋರ್ಟ್ ಕೊಡ್ತೀರಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ AVR ಸರ್ ಬರ್ತಿದ್ದಾರೆ. ಅವ್ರು ಬಂದಮೇಲೆ ಇನ್ನೂ ಒಂದಿಷ್ಟು ಸೀಲ್ಡ್ಗಳನ್ನ ಕೊಟ್ಕೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡೋಣ. ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೆ ಆ್ಯಂಡ್ ಉತ್ತರ ಕರ್ನಾಟಕದ ಜನತೆಗೆ ಈ ಒಂದು ಡೆಡ್ಲಿ ಕಿಲ್ಲರ್ಗೆ ತಮ್ಮ ಆಶೀರ್ವಾದ ಕೊಟ್ಟಿದ್ದಕ್ಕೆ ಎಲ್ರಿಗೂ ಏನಂತಾರೆ, ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಐ ಆಮ್ ರಿಯಲಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ನಾನು ಪ್ರಶಾಂತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿನಯ್ ಸರ್ಗೆ, ಯಾಕೆ ಅವ್ರಿಗೆ ಈಗಿಲ್ಲ ಅವರು. ಆ್ಯಂಡ್ ಥ್ರಿಲ್ಲರ್ ಮಂಜು ಮಾಸ್ಟರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಮೀ ಆಪರ್ಚುನಿಟಿ. ಇಲ್ಲಿ ಫಿಲಮಲ್ಲಿ ಒಂದು ಚಾನ್ಸ್ ಕೊಟ್ಟು ನನ್ನ ಒಂದು ಆರ್ಟಿಸ್ಟಾಗಿ ಇಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಕ್ಕೆ ತುಂಬ ಥ್ಯಾಂಕ್ಸ್ ಮಾಸ್ಟರ್ಜಿ. ಹಾಗೆ ಅಭಯ್ ಈಸ್ ತುಂಬ ಹಳೆ ಫ್ರೆಂಡ್ ನಮಗೆ. ಅಭಯ್ ನಾನು ಒಂದು 20 years ಫ್ರೆಂಡ್ಶಿಪ್ ನಮ್ದಿರೋದು. ಜಾಸ್ತಿ ಇದೇ ಫಸ್ಟ್ ಫಿಲಮ್ ನಾವು ಜೊತೆಗೆ ಮಾಡಿರೋದು. ಆದರೆ ವಿ ಹ್ಯಾಡ್ ಅ ಗುಡ್ ಕಾಂಬಿನೇಷನ್ಸ್ ಆ್ಯಂಡ್ ಆಲ್ ಫೈಟ್ ಸೀನ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವರು, ಇಲ್ಲಿ 3 ಜನ ಇದ್ದೀವಿ. ಹಾಗೆ ನಮ್ಮ ಪ್ರಶಾಂತ್ ಸರ್ ಅವರು ಉತ್ತರ ಕರ್ನಾಟಕದವರೇ, ನಾನು ಬೆಲ್ಗಾಮ್ ನಿಪ್ಪಾನಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದವನೇ ನಾನು. ಹಾಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಆರ್ಟಿಸ್ಟ್ಗಳಿದ್ದಾರೆ, ವೆರಿ ಗುಡ್ ಲುಕಿಂಗ್ ಗೈಸ್, ವೆರಿ ಚಾನ್ಸಕ್ಕೆ ಕಾಯ್ತವ್ರೆ. ಆದರೆ ಅವ್ರಿಗೆಲ್ಲ ಚಾನ್ಸ್ ಸಿಗ್ತಾ ಇಲ್ಲ. ಈಗ ನಾನೇ ಹೇಳ್ತೀನಿ, ನಾನು 2008 ಫಸ್ಟ್ ಫಿಲಮ್ ಬಂದಿದ್ದು ನಂದು. ಇಲ್ಲಿವರೆಗೂ ಸೈಕಲ್ ತುಳಿತಾನೆ ಇದ್ದೀವಿ, ಆದರೆ ಚಾನ್ಸ್ ಅಂಥದ್ದು ಯಾವುದು ನಮ್ಗೆ ಸಿಗ್ತಾ ಇಲ್ಲ. ಫಸ್ಟು ನಮ್ಮ ಇಂಡಸ್ಟ್ರಿ ಅವ್ರಿಗೆ
ಹೊಟ್ಟೆ ತುಂಬಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಮೀಡಿಯಾಯಿಂದ. ಯಾಕಂದರೆ ಸುಮಾರು ಜನ ಇದ್ದಾರೆ ಇಲ್ಲಿ, ಒಬ್ಬೊಬ್ಬರು ಕಷ್ಟಪಡ್ತವ್ರೆ, ಚಾನ್ಸ್ ಕಾಯ್ತವ್ರೆ. ಒಂದು ಚಾನ್ಸ್ ಕೊಟ್ಟರೆ ಏನಾದ್ರು ಪ್ರೂವ್ ಮಾಡೋಣ ಲೈಫಲ್ಲಿ, ಏನಾದರೂ ಒಂದು ಆಗುತ್ತೆ ನಮ್ಮದು. ಯಾಕಂದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ರಿಸೈನ್ ಮಾಡಿಬಿಟ್ಟು ಇಲ್ಲಿ ಒಂದು ಏನೋ ಅಚೀವ್ ಮಾಡಬೇಕು, ಫ್ಯಾಷನೇಟ್ ಆಗಿ ಬಂದು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದೆ. ಅದೇ ಆ ಥರ ನನಗೊಂದು ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ ಇನ್ನೂವರೆಗೂ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಯಾಕಂದರೆ ಸೋಲ್ ಅನ್ನೋದು ಒಪ್ಕೊಂಡ್ಬಿಟ್ರೆ ಅದು ಸರಿ ಹೋಗಲ್ಲ ಲೈಫಲ್ಲಿ ಅಂತೇಳ್ಬಿಟ್ಟು ಒಂದು ಚಾನ್ಸಿಗೆ ಈಗಲೂ ಟ್ರೈ ಮಾಡ್ತಾ ಇದ್ದೀನಿ. ಎನಿವೇ, ಐ ಡೋಂಟ್ ಟಾಕ್ ಮಚ್ ಅಬೌಟ್ ದಟ್ ಒನ್. ನಮ್ಮ ಮೂವಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಉತ್ತರ ಕನ್ನಡದಲ್ಲಂತೂ ಇನ್ನೂ 100 days ಓಡಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಹೀರೋಯಿನ್ ಆಗಲಿ, ಎಲ್ಲರೂ ಆರ್ಟಿಸ್ಟ್ ಆಗಲಿ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಆ್ಯಂಡ್ Abhay, Master, everyone, congratulations, sir. And thanks a lot for Prashant and Vinay, sir, for giving me opportunity and performing on this movie. Thanks a lot. Thank you. And Ragini, thanks a lot for ಎಲ್ಲ ಇದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ರವಿ ಸರ್ ಆಗ್ಬೋದು, ಆಮೇಲೆ ಪ್ರತಿಯೊಬ್ಬರು ನಮ್ಮ ಇಲ್ಲೆಲ್ಲ LCC ಟೀಮ್ ಇದೆ ನಮ್ಮದು ಕಂಪ್ಲೀಟ್ ಆಗಿ. ನಾವೆಲ್ಲ ಫ್ರೆಂಡ್ಲಿಯಾಗಿ ಎಲ್ಲ ಕಡೆ ಹೋಗ್ತೀವಿ, ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ. ಹೀಗೆ ಸಪೋರ್ಟ್ ಇರಲಿ. ಥ್ಯಾಂಕ್ಸ್ ಅ ಲಾಟ್ ಎವ್ರಿ ಒನ್. ಥ್ಯಾಂಕ್ ಯು. ಕೆಲಸ ಮಾಡೋದು ಖುಷಿ ಇದೆ. ಪ್ರಶಾಂತ್ ಸರ್ ನಮಗೀಗ ಕೆಲಸ ಸರ್ ನಿಜವಾಗ್ಲೂ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಬೇಕು. ಅಭಯ್ ಸರ್ ಅಂತ ಅಭಯ್ ಸರ್ ನನಗೆ ಯಾವಾಗಲೂ ಬೆನ್ನಿಂದ ನಿಂತ್ಕೊಂಡಿದ್ದೆ ಸರ್. ನನ್ನ ಯಾವಾಗಲೂ ಪುಷ್ ಮಾಡ್ತಾರೆ ಅಭಯ್ ಸರ್. ಸುಮಾರು ವರ್ಷಗಳಿಂದ ತುಂಬ ಆತ್ಮೀಯತೆ ನನಗೆ ಅಭಯ್ ಸರಿಂದನೇ ಈ ಸಿನಿಮಾಸ್ ಕೂಡ ಸಿಕ್ಕಿ ನನಗೆ. ಅಭಯ್ ಸರ್ ನನಗೆ ಅಣ್ಣಗಿಂತ ಹೆಚ್ಚು ಅಷ್ಟು ಅದು ಪ್ರೀತಿನೋ ಅದು ಯಾವ್ದು ಸಂಬಂಧ ಗೊತ್ತಿಲ್ಲ. ಅಭಯ್ ಸರ್ ನಾನು ಯಾವಾಗಲೂ ಪುಷ್ ಮಾಡ್ತಾನೆ, ಯಾವುದೇ ಸಿನಿಮಾಗಳಲ್ಲಿ ಅವ್ರು ಮಾಡೋ ಸಿನಿಮಾಗಳಲ್ಲಿ ಪುಷ್ ಮಾಡ್ತಾರೆ ನನಗೆ ಅಭಯ್ ಸರ್. ಈ ಸಿನಿಮಾಗೆ ವರ್ಕ್ ಮಾಡ್ಬೇಕಾದ್ರೆ ಮಾಸ್ಟರ್ ಜೊತೆ ಸಾಂಗ್ ಏನೋ ಮಾಡ್ಬಿಟ್ಟು ಸಾಂಗ್ ಮಾಡೋಣ ಅಂತ ಸ್ವಲ್ಪ ಭಯನೇ ಇತ್ತು. ಮಾಸ್ಟರ್ ಮೇಲೆ ತುಂಬ ದೊಡ್ಡವರು ಅಂದರೆ ಒಂದಷ್ಟು ಸಿನಿಮಾಗಳು ಮಾಡಿದ ಅನುಭವ. ನಾವೆಲ್ಲ ಚಿಕ್ಕೆಲ್ಲೋ ಚಿಲ್ಟುಗಳೆಲ್ಲೋ ಇದ್ವಿ. ಮಾಸ್ಟರ್ ಜೊತೆ ಹೆಂಗಪ್ಪ ಕೆಲಸ ಮಾಡೋಂಥ ಒಂದು ಸಿಕ್ಕಾಪಟ್ಟೆ ಭಯ ಇತ್ತು. ನಮ್ಗೆ ಅರ್ಹತೆ ಇಲ್ವೋ ಅದೊಂದು ಇದ್ದೇ ಇರುತ್ತೆ. ಅದು ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಭಯ ಅಂತ ಒಂದೇ ಬರುತ್ತೆ. ಮಾಸ್ಟರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅದೇ ಇತ್ತು. ಸಾಂಗ್ಸ್ ಹೇಗೋ ಆಯಿತು, ಸಾಂಗ್ ಮುಗೀತು. ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂದಾಗ ಅಯ್ಯೋ ನಾವು ಸಿಕ್ಕಾಕೊಂಡಲ್ಲಪ್ಪ. ಈಗ ಮಾಸ್ಟರ್ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ. ನಮಗೆಲ್ಲ ಹೆಂಗಪ್ಪ ಅಂತ ಒಂದು ಸಿಕ್ಕಾಪಟ್ಟೆ ಭಯದಲ್ಲೇ ಶುರು ಮಾಡಿದ ಕೆಲಸ. ಮಾಸ್ಟರ್ ಫಸ್ಟ್ ಇಲ್ಲಿ ನೋಡಿದ್ರು, ಮಾಸ್ಟರ್ ಸ್ವಲ್ಪ ಖುಷಿ ಆದರು. ಅವಾಗ ಒಂದು ಚೂರು ಧೈರ್ಯ ಬಂತು. ಆಮೇಲೆ ಮಾಸ್ಟರ್ ಜೊತೆ ಹೊಂದ್ಕೊಂಡು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಸರ್. ನನಗಂತೂ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದಿಲ್ಲ, ಭಯದಲ್ಲೇ ಶುರುವಾಗಿದ್ದು. ಒಂದು ನಮಗೆ ಮುಂದೆ ದೊಡ್ಡವ್ರ ಜೊತೆ ಕೆಲಸ ಮಾಡೋದಕ್ಕೆ ಒಂದೊಂದು ಶಕ್ತಿ ಸಿಕ್ದಂಗೆ. ಅದಂತೂ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು ನನಗೆ ಖುಷಿ ಇದೆ ಮೇಡಮ್. ಇನ್ನು ಪ್ರಶಾಂತ್ ಸರ್ ಅಂತೂ ಯಾವಾಗಲೂ ಸಪೋರ್ಟಿವ್. ಅವ್ರು ಯಾವತ್ತು ಏನು ಇಲ್ಲ ಅವನು ಬೇಡ ಅಂತಲೇ ಹೇಳಿದ, ಎಲ್ಲದಕ್ಕೂ ಬೆನ್ನು ತಟ್ಟಿದೆ. ಅದೊಂದು ಖುಷಿ ಇದೆ ಮೇಡಮ್. ಇನ್ನು ವೇದಿಕ್ ಸರ್ ಅಂತೂ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ವೇದಿಕ್ ಸರ್ ನಮ್ಮ ಜೊತೆ ಅನ್ನೋದಕ್ಕಿಂತ ಯಾವಾಗಲೂ ಒಟ್ಟೊಟ್ಟಿಗೆ ಇರ್ತೀವಿ. ಆ ಥರದ್ದು ಒಂದು ಅಭಿನವ ಸಂಬಂಧ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಅಭಯ್ ಸರ್ ಥ್ಯಾಂಕ್ ಯು ಸರ್. ಪ್ರಶಾಂತ್ ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರು ತುಂಬ ಶಿಸ್ತು, ವ್ಯವಹಾರದಲ್ಲೂ ಅಷ್ಟೇ, ಅವಕಾಶದಲ್ಲೂ ಅಷ್ಟೇ. ಯಾರಿಗಾದ್ರೂ ಏನು ಮಾತು ಕೊಟ್ಟರೆ ಕರೆಕ್ಟಾಗಿ ನಡೆಸ್ಕೋತಾರೆ. ಪಿಕ್ಚರ್ ಹೇಳಿದ್ರು ಚೆನ್ನಾಗಾಗಲಿ ಮಲ್ಲಿಯಣ್ಣ, ಚೆನ್ನಾಗಿ ಓಡುತ್ತೆ ಅಂತ. ಪ್ರಶಾಂತ್ ಅವ್ರಿಗೆ ಒಳ್ಳೆ ಸಕ್ಸಸ್ ಆಗಲಿ, ಮುಂದೇನು ಸಿನಿಮಾಗಳು ಮಾಡಲಿ. ಮತ್ತು ಅಭಯ್ಗೂ ಅಷ್ಟೇ ಒಳ್ಳೆ ಸಕ್ಸಸ್ ಆಗಲಿ, ಭಗವಂತ ಒಳ್ಳೇದು ಮಾಡಲಿ ಅವ್ರಿಗಂತ ಕೇಳ್ಕೊತೀನಿ. AVR ಗ್ರೂಪ್ನ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿರಿಗೂ ನಮಸ್ಕಾರ. ಸಾರಿ, ನಾನು ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕಲ್ಲಿ ತಗಲಾಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಒಂಥರ ಖುಷಿ ಆಗ್ತಾಯಿದೆ. ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ, ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ, ಮತ್ತು ಮಂಜನ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಗ್ರ್ಯಾಂಡ್ ಸಕ್ಸಸ್ಗೆ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಆ್ಯಂಡ್ ಹೋಪಿಂಗ್ ದಟ್ ಮೆನಿ ಮೋರ್ ಮೂವೀಸ್ ಲೈಕ್ ದಿಸ್ ವಿಲ್ ಬಿಕಮ್ 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 days ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ ದಿಸ್ ಟೀಮ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಮೆನಿ ಮೋರ್ ಫಿಲಿಮ್ಸ್ ದಟ್ ಆರ್ ಕಮಿಂಗ್ ಅಪ್ ಇನ್ ದ ನಿಯರ್ ಫ್ಯೂಚರ್. ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ, ಎಲ್ಲ ಮೀಡಿಯಾ ಅವ್ರಿಗೆ, ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. It gives me a lot of happiness, a lot of pride, a lot of joy standing here on stage today celebrating Abhay, Master, the whole team. ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾವುದೋ ಒಂದು ಕನ್ನಡ ಸಿನಿಮಾ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳು ಚೆನ್ನಾಗಾದರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೊಸೊಬ್ಬರು
ಗೆ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ, ಯಾವುದು ಸಿನಿಮಾಗೆ ಎಕ್ಸೆಪ್ಟೆನ್ಸ್ ಮತ್ತು ಈ ಥರ ಪ್ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬರು ಪರ್ಸನ್. ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದಿಸ್ ಟೀಮ್ ಅವ್ರು ಈ ರೂಮಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಕ್ಷಮಪಟ್ಟು ತುಂಬಾ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು 2010 ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್ಸ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್ ನೋ ಬಡಿ ಟು ಟೆಲ್ ಮಿ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಅಭಯ್ ಹಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ಗ್ರೌಂಡ್ಸ್, ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್, ಆದರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದ್ದೇ ಆದಂಥ ಶ್ರಮದಿಂದ ಒಂದೊಂದು ದಿನ ಹಾರ್ಡ್ ವರ್ಕ್ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ಡ್ ಆ್ಯಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು. ಇಲ್ಲಿ ಇರೋರು ಎಲ್ಲರೂ, ಆಲ್ ಆಫ್ ದೆಮ್ ಅವ್ರವ್ರದ್ದೇ ಆದಂಥ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳೋಕ್ಕೆ ಹೇಳ್ಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಏನು ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವಿಂದ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆರ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಕ್ಷಮ ಮಾಡಬೇಕು ಅಂತ ಒಂದು ಮನ್ಸು ಇಟ್ಕೊಳ್ಳಿ. ಯಾಕಂದರೆ ಸಮ್ ಪೀಪಲ್ ಅಚೀವ್ ಸಕ್ಸಸ್ ಓವರ್ ನೈಟ್, ಸಮ್ ಪೀಪಲ್ ಟೇಕ್ ಟೈಮ್ ಟು ಅಚೀವ್ ಸಕ್ಸಸ್, ಬಟ್ ದ್ಯಾಟ್ ಡಸಂಟ್ ಡಿಫೈನ್ ಯು ಆಸ್ ಅ ಪರ್ಸನ್. ವಾಟ್ ಡಿಫೈನ್ಸ್ ಯು ಆಸ್ ಅ ಪರ್ಸನ್ ಇಸ್ ದ ಕನ್ಸಿಸ್ಟೆನ್ಸಿ ದಟ್ ಯು ಮೇಂಟೈನ್ ಆ್ಯಂಡ್ ದ ಜರ್ನಿ ದಟ್ ಯು ಡೂ. ಸೊ ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟಿಂದ ಮುಂದೆ ಹೋದರೆ ಸಕ್ಸಸ್ ಸಿಗತ್ತೆ. ಚೂರು ಟೈಮ್ ಆದ್ರೂ ಸಿಗತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಭಯ್. ಐ ರಿಯಲಿ ಆಮ್ ವೆರಿ ಪ್ರೌಡ್ ಆಫ್ ಯು. ಸಿ, ನಿಂತಿರೋದು, ಅರವಿಂದ್ ಅವ್ರು ನಿಂತಿರೋದು, ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಮೋರ್ ದೆನ್ ದ್ಯಾಟ್ ವಿ ಆರ್ ಆಲ್ ಪೀಪಲ್ ಹೂ ಅಪ್ರಿಷಿಯೇಟ್ ಈಚ್ ಅದರ್ಸ್ ಜರ್ನೀಸ್. ವಿ ಆರ್ ಪೀಪಲ್ ಹೂ ಸೇ ದ್ಯಾಟ್ ಒಬ್ರೊಬ್ರ ಜೊತೆ ಕೈ ಜೋಡಿಸ್ಕೊಂಡು ಮುಂದೆ ಹೋದರೆ ಒಂದು ಸ್ವಲ್ಪ ದೂರ ಹೋಗ್ತೀವಿ. ಈ ಕಾಲದಲ್ಲಿ ಎಲ್ರೂ ಅವ್ರವ್ರದ್ದೇ ಆದಂಥ ಒಂದು ಮಾಡಬೇಕು ಅಂತ ಹೊರಟಿರ್ತಾರೆ. ಓಕೆ, ಮಾಡಿ, ತುಂಬ ಒಳ್ಳೆ ವಿಷಯ. ಬಟ್ ಹೊಸೊಬ್ರನ್ನ ಪ್ರೋತ್ಸಾಹ ಮಾಡಬೇಕು. ನನಗೂ ಆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ, ಬಟ್ ಟುಡೇ ಗಾಡ್ ಹ್ಯಾಸ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ ಟು ಬಿ ಏಬಲ್ ಟು ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಪೀಪಲ್ ಆಸ್ ಲಿಟಲ್ ಬಿಟ್ ಆಫ್ ರೆಕಗ್ನೈಸ್ಡ್ ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಆರ್ ಎನಿಥಿಂಗ್. ಸೊ ನಾವೆಲ್ಲರೂ ಕೈ ಜೋಡಿಸಿದ್ರೆ you will be able to achieve success that Abhay has achieved. I'm very happy for you. And ಒಬ್ಬ ಆ್ಯಕ್ಟರ್ ಆಗಿ I've seen your success, I've seen your journey, I've seen your hard work. ಈ ಟೀಮಲ್ಲಿ ಪ್ರಶಾಂತ್ ಅವರು ಕೂಡ, ನೀವು ಹೊಸದಾಗಿ ಇಂಡಸ್ಟ್ರಿಯಲ್ಲಿ ಬಂದಿದ್ದೀರಾ. ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಐ ನೋ, ಮಾತಾಡಿದ್ವಿ ನಾವು ಅವ್ರ ಜರ್ನಿ ಬಗ್ಗೆ, ಅವ್ರ ಸ್ಟ್ರಗಲ್ಸ್ ಬಗ್ಗೆ. ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಇವಾಗ ಸ್ವಲ್ಪ ಕಾಲ್ಗೆಜ್ಜೆ ಇಡ್ತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಬಟ್ ಐ ಥಿಂಕ್ ಹೊಸೊಬ್ರು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವೆಲ್ಲರೂ ಸೇರಿ, ಅವ್ರು ಹೇಳಿದ್ದು, ಪ್ರಶಾಂತ್ ಅವ್ರು ಹೇಳಿದ್ದು, ಎವ್ರಿ ಡೇ ಹ್ಯಾಸ್ ಟು ಬಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಂಡಸ್ಟ್ರಿ ರಿಕ್ವೈರ್ಸ್ ಯೂನಿಟಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜಾಗದಲ್ಲಿ ಯೂನಿಟಿ ಇದೆ, ಆಪರ್ಚುನಿಟೀಸ್ ಇದೆ, ಸಾಕಷ್ಟು ಜಾಗದಲ್ಲಿ ಅದು ಇಲ್ಲ. ಸೊ ಆಲ್ಸೋ ನಾವು ನಮ್ಮ ಆ್ಯಕ್ಟರ್ಸ್ಗಿಂತ ನಾವು ಬೇರೆಯವ್ರಿಗೆ, ಆಚೆ ಇರೋರನ್ನ ತುಂಬ ಸಪೋರ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು, ಅಂತ ಚಾನ್ಸಸ್ ಕೊಡಬೇಕು ಅಂತ ನೋಡ್ಕೋತೀವಿ. ಐ ಥಿಂಕ್ ವಿ ಶುಡ್ ಆಲ್ಸೋ ಬಿ ಏಬಲ್ ಟು ಸಪೋರ್ಟ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಇನ್ ಟರ್ಮ್ಸ್ ಆಫ್ ಟೆಕ್ನಿಷಿಯನ್ಸ್. ಯಾಕಂದರೆ ನಮ್ಮಲ್ಲಿ ಯಾರೂ ಕಮ್ಮಿ ಇಲ್ಲ. ಸೊ ನಮ್ಮಲ್ಲಿ ನಾವೇ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಹೋಗ್ತೀವಿ, ಇನ್ನೂ ಚೆನ್ನಾಗಿ ಬೆಳಿತೀವಿ ಅಂತ ನನಗೆ ಅನಿಸುತ್ತೆ. ಬಟ್ ಐ ರಿಯಲಿ ವಿಶ್, ಮಾಸ್ಟರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಹೀ ಈಸ್ ದಿಗ್ಗಜರು ಅವರು. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆ್ಯಂಡ್ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್. ಯಾಕಂದರೆ ಈ ಥರ ಸೆಲೆಬ್ರೇಷನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಯಾಕಂದರೆ ವಿ ಡೋಂಟ್ ಸಿ 25 days, 50 days. ಸೊ ಎಲ್ಲರೂ ಹೇಳ್ದಂಗೆ ಇಟ್ ಇಸ್ ಲೈಕ್ ಅ 100-day ಬಿಗ್ ಸೆಲೆಬ್ರೇಷನ್.
ಆ್ಯಂಡ್ ಎಲ್ಲ ಫೈಟರ್ಸ್ಗೂ, ಟೆಕ್ನಿಷಿಯನ್ಸ್ಗೂ, ಎಡಿಟರ್ಸ್ಗೂ, ಮ್ಯೂಸಿಷಿಯನ್ಸ್ಗೂ ಎಲ್ರಿಗೂ ನೋಡಿ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಟ್ರೋಫಿ ತಗೋತಾ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಐ ಹೋಪ್ ದಟ್ ಈ ಥರ ಸಂದರ್ಭ ಪ್ರತಿಯೊಬ್ಬರು ಇನ್ನೊಂದು ಎವ್ರಿ ಥರ್ಡ್ ಫಿಲ್ಮ್, ಎವ್ರಿ ಸೆಕೆಂಡ್ ಫಿಲ್ಮ್ ಬರಲಿ ಅಂತ. ಆ್ಯಂಡ್ ಮನಸ್ಸಿಂದ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು ನನಗೆ ಈ ಒಂದು ಫಂಕ್ಷನಲ್ಲಿ ಕರೆದಿದ್ದಕ್ಕೆ ಬಾಟಾಗೆ. ಐ ಆಮ್ ವೆರಿ ಇಮೋಷನಲ್, ಯಾಕಂದರೆ ಇಟ್ ಇಸ್ ಬಿನ್ ಅ ವೈಲ್ ಸಿನ್ಸ್ ಎನಿಬಡಿ ಇಸ್ ಡನ್ ದಿಸ್. ಸೊ ಒಂದ್ಸತಿ ದಯವಿಟ್ಟು ಜೋರಾಗಿ ಚಪಾಳಿ ಬರಲಿ ಫಾರ್ ದ ಹೋಲ್ ಟೀಮ್. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ನಗ್ನಗ್ತಾ ಇರಿ. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಾಗಬೇಕು, ಇನ್ನೂ ನಾವು ಸಾಕಷ್ಟು ಸೆಲೆಬ್ರೇಷನ್ಸ್ ನೋಡಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಇದು ಒಂದು ಖುಷಿಯಾದಂಥ ವಿಚಾರ, ನಾವು ಈ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಇನ್ನೂ ಒಂದು ಒಳ್ಳೆ ಖುಷಿಯಾದಂಥ ವಿಚಾರ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ. ಹೌದು, ದಯವಿಟ್ಟು ಇಲ್ಲಿ ಎಲ್ಲ ಬನ್ನಿ. ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಗುಡ್ ನ್ಯೂಸ್ ನ ಅನೌನ್ಸ್ ಮಾಡ್ತಾರೆ. ಎಲ್ಲರಿಗೂ ಹೇಗೆ ಹೊಸ ಆರ್ಟಿಸ್ಟ್ಗೆ ಒಂದು ಅವಕಾಶ ಬೇಕಂತ ಅನ್ನೋದು ಇರುತ್ತೆ, ಹಾಗೆ ಒಬ್ಬ ಪ್ರೊಡ್ಯೂಸರಿಗೂ ಬೆನ್ತಟ್ಟಿ ಜನ ಪ್ರೋತ್ಸಾಹಿಸಿದಾಗ, ಪಿಕ್ಚರ್ ನೋಡಿದಾಗೆ, ಹಾಗೆ ಇಂಡಸ್ಟ್ರಿ ಬರಮಾಡ್ಕೊಂಡಾಗೆ ಆತಗೆ ಒಂಥರ ದೊಡ್ಡ ಬಂಡೆಗಲ್ಲು ಬಂದು ನಿಂತ್ಕೊಂಡಾಗ ಆಗತ್ತೆ ಅದನ್ನ ಜೀವನದಲ್ಲಿ. ಹಾಗೆ ಇವತ್ತಿನ ದಿವಸ ಈ ಸಂತೋಷ ಸುದ್ದಿ ಏನಂತಂದರೆ, ನಮ್ಮ OTT ಪ್ಲ್ಯಾಟ್ಫಾರ್ಮ್, ನಮ್ಮ AVR ಸರ್ದು OTT ಪ್ಲ್ಯಾಟ್ಫಾರ್ಮ್ AVR ಸಿನಿಮ್ಯಾಕ್ಸು ನಮ್ಮ ಪಿಕ್ಚರ್ನ ಹೋಸ್ಟ್ ಮಾಡ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಲಿ ಥ್ಯಾಂಕ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಥರ ಪ್ರೋತ್ಸಾಹ ಹೊಸ ಪ್ರೊಡ್ಯೂಸರ್ಗಳಿಗೆ ಬಂದಾಗೆ ಸಾಕಷ್ಟು ಮಂದಿ ಬರ್ತಾರೆ. ದ ಇಂಟರ್ನಲ್ ಸಪೋರ್ಟ್ ವಾಟ್ ವಿ ಹ್ಯಾವ್, ಇವತ್ತು ಮಾಸ್ಟರ್ಲಿಂದ ಇವತ್ತು ಈ ಜರ್ನಿ ಇಲ್ಲಿ ಮಟ್ಟ ಎಂಡ್ ಆಯಿತು ಅಂತ ಹಾಗೆಲ್ಲ ಮಾತಾಡೋಕ್ಕಾಗಲಿ ನಿಮಗೆ. ಯಾಕಂದರೆ ಸರ್ ಇನ್ನೂ ಬಂದಿದ್ದಿಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಐ ವಾಸ್ ಜಸ್ಟ್ ವೇಟಿಂಗ್ ಅವ್ರು ಬರಲಿ ಅಂತೇಳಿ. ಇದು ಒಂದು ನಮಗೆ ಶಬಾಷ್ಗಿರಿ ಅಂತಾರೆ. ಒಬ್ಬ ಮನುಷ್ಯ ಇಲ್ಲಿ ಇಂಡಸ್ಟ್ರಿಗೆ ಬಂದಾನಂದರೆ ಟಿಕೆಟ್ ಎಷ್ಟು ಮಾರಿದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಒಂದು TV ಚಾನಲ್ ಸಪೋರ್ಟ್ ಮಾಡೋದಾಗಲಿ, ಒಂದು OTT ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಮಾಡೋದಾಗಲಿ, ಇದು ಮಾಡಿದಾಗೆ ಆ ಪ್ರೊಡ್ಯೂಸರು ಮತ್ತೊಮ್ಮೆ ಬರ್ತಾನೆ ಅಂತ ಅನ್ನುವಂಥದ್ದು ಇದು. ಸೊ ಈ ಮುಖಾಂತರ ಹೇಳೋದಂತ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಮಾಸ್ಟರ್ ಬಂದು ಮಾತಾಡ್ತಾರೆ ಸರ್. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು. ನಮ್ಮ ಈ ಡೆಡ್ಲಿ ಕಿಲ್ಲರ್ ಸಿನಿಮಾ OTTಗೆ ನಮ್ಮ ಅರವಿಂದ್ ಅವರ AVR ಸಿನಿಮ್ಯಾಕ್ಸ್ಗೆ ಸೇಲ್ ಆಗಿದೆ. ಸೊ ಅವರು ತುಂಬ ಖುಷಿಯಾಗಿ ಈ ಸಿನಿಮಾನ ಪರ್ಚೇಸ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.